ಸರ್, ಈಗ ಹುಬ್ಳಿ ಕತೆನಾ? ಕಾಂಗ್ರೆಸ್ ಕಾರ್ಪೊರೇಟರ್ ವಿರುದ್ಧ ದಾಖಲಾಗಿರೋ FIR ಬಗ್ಗೆ ಮತ್ತು BJP ಕಾರ್ಯಕರ್ತೆ ಎರಡೂ ಸೇರಿ CID ತನಿಖೆ ಮತ್ತು CID ಹೌದು. ಈ ಪ್ರಕರಣದಲ್ಲಿ ಆ BJP ಕಾರ್ಯಕರ್ತೆ ಸರಿ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟಾಯಿತು, ಕಾಂಗ್ರೆಸ್ ಕಾರ್ಯಕರ್ತೆ ತಪ್ಪಿಲ್ಲ ಅಂತಲೂ ಜಡ್ಜ್ಮೆಂಟ್ ಕೊಟ್ಟಾಯಿತು. ಓಲಿ ಅಂದರೆ ಪೊಲೀಸ್ ಕಮಿಷನರೇ ಜಡ್ಜ್ಮೆಂಟ್ ಕೊಟ್ಟಾಯಿತು. ಇನ್ನು ಪೊಲೀಸ್ ಕಮಿಷನರ್ ಮೇಲ್ CID ಇವ್ರು ಹೋಗಿ ಕಮಿಷನರ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬತ್ತಾರ? ಅದಾಗತ್ತಾ? ಏನ್ರಿ ಎಂಥ ಡೋಂಗಿಗಳ ಜೀವನ ಆಗೋಗಿದೆ ನಮ್ಮದು ಅಂತಂದರೆ. ಬುರಿ ಸುಳ್ಳು ಹೇಳ್ಕೊಂಡು ಕಾಲ ಕಳೀತಾ ಇದ್ದೀವಿ. ದಿನ ದುಡೋದಷ್ಟೇ ಆಗಿದೆ. ಟ್ಯಾಕ್ಸ್ ಕಟ್ತೀವಿ, ಕ್ವಾಲಿಟಿ ಆಫ್ ಲೈಫ್ ಇಲ್ಲ, ರೋಡ್ಗೆ ಇಳಿದ್ರೆ ಇರಿಟೇಷನ್ನು, ಆಮೇಲೆ ಬೆಳಗ್ಗೆ ನೋಡಿದ್ರೆ ಇಂಥ ಸುದ್ದಿಗಳು ಫಾಲೋ ಅಪ್ಪು ನಮಗೆ. ಏನು ಬದುಕಾಗೋಗಿದೆಯೋ. ಹಾಂ, FIR ಮಾಡ್ತಾರಂತೆ ಅದೇ ಪ್ರಕರಣದಲ್ಲಿ. ಈಗ ಹನಿ ಟ್ರ್ಯಾಪ್ ಮಾಡಿ ಅವಳು ಯಾರೋ ವ್ಯಕ್ತಿಯೊಬ್ಬನಿಗೆ ಈ BJP ಹೆಣ್ಣುಮಗಳು ಯಾರೋ ಸುಜಾತಾ ಹಂಡಿ ಹೊಡಿತಿರೋದೊಂದು ದೃಶ್ಯ. ಸರಿ, ನನಗದನ್ನು ತೋರಿಸಿದ್ರು. ನನಗೆ ಯಾವಾಗಿಂದು ಒಂದೇ 3 ವರ್ಷದ, ಅದೇನೋ 2-3 ವರ್ಷ 4 ವರ್ಷ ಎಷ್ಟೋ ಹೇಳಿದ್ರಪ್ಪ. 3 ವರ್ಷ ಆಗ ಒಮ್ಮ ಕಾಂಗ್ರೆಸ್ಸಲ್ಲೇ ಇದ್ಲಂತೆ. ಹೌದು. ಓಕೆ, ಅವಳು ಎಲ್ಲರೂ ಇದ್ಕೊಳ್ಳಿ, ಕಾಂಗ್ರೆಸ್ಸೋ BJPನೋ ಅಥವಾ ಯಾವುದೋ ಇಂಟರ್ನ್ಯಾಷನಲ್ ದೇವೇಂದ್ರನ್ ಪಾರ್ಟಿನಲ್ಲಿರಲಿ, ನಮಗೇನೋ ಬೇಕು. ಸರಿ, ಅದಕ್ಕೆ ಕ್ರಮ ಆಗಿರಬೇಕಲ್ಲ. ಬೇಲ್ ತಗೊಂಡು ಆಚೆ ಇದ್ದಾರಂತೆ. ಮತ್ತು ಏನು ಮಾಡ್ಬೇಕೀಗ? ಹೋಗಲಿ, ಆಗ ಕಾಂಗ್ರೆಸ್ಸಲ್ಲಿದ್ದಾಗ ಆಗ್ಲಾದ್ರೂ ನೀವು ಗಲಾಟೆ ಮಾಡಬೇಕಾಗಿತ್ತಲ್ಲ ಯಾರು. ಜೊತೆಲಿದ್ರಲ್ಲ ಸರ್, ಹೆಂಗೆ ಮಾಡಕ್ಕೆ? ಹಂಗ ಜೊತೆಲಿದ್ದು ಕಳ್ತನ ಮಾಡಿದ್ರೆ ಕಳ್ಳ ಅಲ್ಲ. ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ಕಾಣಿಸಲ್ಲ. ಬೇರೆಯವ್ರ ಜೊತೆ ಇದು ಕಳ್ತನ ಮಾಡಿದ್ರೆ ಮಾತ್ರ ಕಳ್ಳ. ಅದು ಮಾತ್ರ ಕಾಣುತ್ತೆ. ಏನೇನೋ ಸ್ಟಿಲ್ ಈವನ್ ಅಸ್ಯೂಮಿಂಗ್ ದಿಸ್ ವುಮನ್ ಹ್ಯಾಸ್ ಆಕ್ಟೆಡ್ ಲೈಕ್ ಎ ರೌಡಿ 4 years ago, ಇಟ್ ಡಸ್ ನಾಟ್ ಗಿವ್ ಯು ಕವರ್ ಫಾರ್ ವಾಟ್ ಹ್ಯಾಪನ್. ಅವತ್ತು ಕವರ್ ಕೊಡಲ್ಲ, ಅದು ಕೊಡಬಾರ್ದು. ಹಾಗೆ ದಟ್ಸ್ ಅನ್ಫೇರ್. ಅವಾಗ ಏನೇನೋ ಆಕೆನ ನೀವು ಹಳೇ ಇದರಿಂದ ಜಡ್ಜ್ ಮಾಡ್ತೀವಿ ಅಂದರೆ, ಯಾವುದೋ 4 ವರ್ಷದ ಕಥೆಯಿಂದ ನಿಮ್ಮನ್ನು ಬೇರೆ ಯಾವುದೋ ಹಳೆ ಕಥೆಯಿಂದ ಜಡ್ಜ್ ಮಾಡಿಬಿಡ್ಬೋದು ಪೊಲೀಸ್ನವ್ರನ್ನ. ಸಿಂಪಲ್ ಅಲ್ಲ. ಏನೇನೋ ಮಾಡಿದಾರಂತೆ. ಇವತ್ತು ಕಾಂಗ್ರೆಸ್ನವರು ಈ ವಿಡಿಯೋ ಮಾಡಿಸಿರೋದೇ ಕಾಂಗ್ರೆಸ್ನವರು. CD ಫ್ಯಾಕ್ಟ್ರಿ ಅವ್ರ ಹತ್ರ ಇದೆ ಅಂತ BJP ಇವ್ರದಾರಪ್ಪ. ಸರಿ, ಒಬ್ರಿಗೊಬ್ಬರು ಪ್ರೊಟೆಸ್ಟು, ಪೊಲೀಸ್ ಕಮಿಷನರ್ ಮೇಲೆ DC ಮೇಲೆಲ್ಲ ಅಸಮಾಧಾನ ಅಂತೆ. ರಾಷ್ಟ್ರೀಯ ಮಹಿಳಾ ಆಯೋಗದವರು ಸೋಮೋಟೋ ಕೇಸ್ ಹಾಕೊಂಬಿಟ್ಟಿದ್ದಾರಂತೆ. ರಾಷ್ಟ್ರೀಯ ಮಹಿಳಾ ಆಯೋಗದವರು ಸೋಮೋಟೋ ಕೇಸ್ ಹಾಕೋವರೆಗೆ ರಾಜ್ಯ ಮಹಿಳಾ ಆಯೋಗಕ್ಕೆ ಅವಮಾನ ಆಗಿಲ್ವಾ? ಇನ್ನೂ ಮಾಡಿಲ್ಲ, ಮಾಡ್ತಾರಂತೆ ಸರ್. ಮನಮರ್ಯಾದೆ ಇಲ್ವಾ ರಾಜ್ಯ ಮಹಿಳಾ ಆಯೋಗಕ್ಕೆ? ಹಂಗಾರೆ ಅವರು ಡಿಕ್ಲೇರ್ ಮಾಡ್ಬಿಟ್ರಲ್ಲ ಸರ್, ಅದು SP ಹೇಳಿದ್ರು ಅಧಿಕಾರಿಗಳು ತಪ್ಪಿಲ್ಲ ಅಂತ. ಆಕೆನೆ ಮಾಡ್ಕೊಂಡಿತ್ತು ಅಂತ. ಸೊ ಇನ್ನು ಮುಂದೆ ರಾಜ್ಯದ ಯಾವುದೇ ಹೆಣ್ಣು ಮಗಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ನಡೆದ್ರೆ ಆಕೆ BJPಲಿದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ರೆ ಅದು ಲೈಂಗಿಕ ದೌರ್ಜನ್ಯವಲ್ಲ. ಕಾಂಗ್ರೆಸ್ ಸರ್ಕಾರ ಆಪೋಸಿಷನ್ BJP ಸರ್ಕಾರ ಇದ್ರೆ ಅದು ಲೈಂಗಿಕ ದೌರ್ಜನ್ಯ ಅಲ್ಲ. ರಿವರ್ಸ್ ಇದ್ರೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದ್ರೆ ಆಯಾ ಪಕ್ಷದಲ್ಲಿದ್ದಾಗಲೇ ಆಗ್ಬೇಕಪ್ಪ. ಅದು ಆಗ ಮಾತ್ರ ಪ್ರೊಟೆಕ್ಷನ್ ಸಿಗತ್ತೆ, ಇಲ್ಲದೆ ಇದ್ರೆ ಇಲ್ಲ. ಇದು ನಮ್ಮ ಹಣೆಯ ಬರಹ. ರಾಷ್ಟ್ರೀಯ ಮಹಿಳಾ ಆಯೋಗ ಸುಮೋಟೋ, ರಾಜ್ಯದ ಮಹಿಳಾ ಆಯೋಗದವರು ತಣ್ಣೆ ನಿದ್ದೆ ಹೊಡಿತಾರೆ. ಅವರು ಕಣ್ ಕಡೆಗೆಲ್ಲ ಕಾಗದ ಬರೀತಾರೆ ಅವ್ರು ಕೂತ್ಕೊಂಡು. ಏನರಪ್ಪ ನಿಮ್ಮದು? ಇವರನ್ನೆಲ್ಲ ನಾವು ನಂಬಿಕೊಂಡು ಸಂಸ್ಥೆಗಳನ್ನು ತಂದ್ಕೊಂಡು ಕೂತಿದ್ದೀವಲ್ಲ. ಆಯಿತು, ಸರಿ. ಇವತ್ತು ಈ ವಿಡಿಯೋ ಯಾವ ಸಂದರ್ಭದಲ್ಲಿ ಆಗಿತ್ತು, ಆ ಸಂದರ್ಭದಲ್ಲಿ ಇವರೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್ ಜೊತೆನೇ ಇದ್ರು. ಇವರೆಲ್ಲರೂ ಪೊಲೀಸ್ ಕಮಿಷನರ್ ಹೇಳಿದ್ರು ಅವ್ರ ಮೇಲೆ ಇನ್ನೂ 7-8 ಕೇಸ್ ಅದಾವ ಅಂತಕ್ಕಂಥ ಹೇಳಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗೆ ನಾವು ಯಾಕೆ ಬರಕ್ ಮುಂಚೆ ಒಂದು ಬಿಡೋಣ ಅಂತ ಹೇಳಿ ಬಿಟ್ಟಿದ್ದೀರಾ? ವ್ಯಾನು ನಿಮ್ಮದೇ, ಡ್ರೈವರು ನಿಮ್ಮೋನೆ, ಡ್ರೆಸ್ಸು ನಿಮ್ಮದೇ. ಇಷ್ಟೆಲ್ಲ ಇದ್ಕೊಂಡು ಒಬ್ಬ ಮಹಿಳೆ ಬಟ್ಟೆ ಬಿಚ್ಕೊಂತಾಳೆ ಅಂದ್ರೆ ನೀವೇನ್ ಕಳೆಕಾಯಿ ತಿಂತ ಇದ್ದೀರಾ ನೀವು? ಆ ದಲಿತ ಮಹಿಳೆ ಮೇಲೆ ಏನ್ ಅನ್ಯಾಯ ಆಗಿದೆ ಅದು ನ್ಯಾಯಾಂಗ ತನಿಖೆ ಆಗ್ಬೇಕು. ಏನೋ ಒಂದು ಮಖಾನ ತಿಂತಿದ್ರಪ್ಪ, ಆಯ್ತೇನ್ರಿ? ಮಖಾನ ಹೌದು, ಅದೇ ಇದ್ರದ್ದು ಬೀಜ ತಾನದು. ಹೌದು, ಕಮಲದ ಹೂ. ಕರೆಕ್ಟ್, ಅದೇ ತಿನ್ಬೇಕಲ್ಲ. ಕರೆಕ್ಟ್ ಆಗಿದೆ. ನಾನು ಏನು ಕರೆಕ್ಟಾಗಿ ಹೇಳ್ಬಿಟ್ನಲ್ಲ ಇವತ್ತು. ಮಖಾನ ತಿಂತಾ ಇದ್ರು. ನೆಕ್ಸ್ಟ್, ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ಈ ವಸ್ತ್ರಗೊಳಿಸಿರುವಂತ ಪ್ರಕರಣ ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ. ಪೊಲೀಸ್ ಇಲಾಖೆ ಬೇಕಿ ಬಿಡಿಪ್ಪ, ಅವರೇ ಹೋಮ್ ಮಿನಿಸ್ಟರ್ ಆಗಿದ್ರಲ್ವಾ, ಈಗ ಅರ್ಜೆಂಟಾಗಿ ಬಂದು ಆಚೆ ಬಂದು ಮಾತಾಡ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಒಪ್ತೀವಿ ಬಿಡ್ರಿ. ಆಯ್ತು, ಒಪ್ಪೋದು. ನೆಕ್ಸ್ಟ್,
ಘಟನೆಯನ್ನು ಸಂಪೂರ್ಣ ನಾನು ಖಂಡಿಸ್ತೇನೆ. ಸೂಕ್ತವಾದ ತನಿಖೆ ಆಗಬೇಕು. ಇಡೀ ರಾಜ್ಯದಲ್ಲಿ ಮಹಿಳೆಯರು ಮುಂದೇನು ಅಂತ ಚಿಂತೆ ಮಾಡುವಂಥ ದುಸ್ಥಿತಿಗೆ ಬಂದು ತಲುಪಿದೆ. ಈಗಲಾದರೂ ತಕ್ಷಣ ಸರ್ಕಾರ ಕ್ರಮ ತಗೊಂಡು ಅವ್ರ ಮೇಲೆ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇವರು ಇದು ಹೈಕಮಾಂಡ್ ಇಂದ ಯಾರೋ ಲಾಠಿ ತಗೊಂಡೊಂದು ಬಿಟ್ಟಿದ್ದಾರೆ ಅಂತಂದ್ರೆ ಪರಪರ ಪರಪರ ಅಂತ ಬಾಸುಂಡೆ ಬಿದ್ದಿರ್ಬೇಕು ಮೈ ಮೇಲೆ ಎಲ್ಲರಿಗೂ. ಎಲ್ಲರೂ ಎದ್ದು ಬಂದ್ಬಿಟ್ಟು ಎಲ್ಲ ಓಡ್ ಬಂದ್ಬಿಟ್ಟಿದ್ದಾರೆ. ಇಷ್ಟು ದಿನ ಇರಲಿಲ್ಲ ಕೆಲವರು. ಮುಂದಕ್ಕೆ ಹೋಗೋಣ. ಇನ್ನು ವಿಧಾನಸಭೆ ಚುನಾವಣೆ ದಿನಗಣನೆ ಶುರುವಾಗಿರೋ ಹೊತ್ತಿನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಹೈ ಡ್ರಾಮಾ. ನಿನ್ನೆಷ್ಟೇ ಇಡಿ ದಾಳಿ ನಡೆಸಿದ ಹೊತ್ತಿನಲ್ಲೇ ಹೋಗಿ ಐಪ್ಯಾಕ್ ಕಚೇರಿಯಲ್ಲಿ ಒಂದಷ್ಟು ಫೈಲ್ಸ್ ತಗೊಂಬಂದಿದ್ರು ಮಮತಾ ಬ್ಯಾನರ್ಜಿ. ಇವತ್ತು ಇಡಿ ವಿರುದ್ಧ 2 FIR ದಾಖಲು ಮಾಡಿದ್ದಾರೆ. ಈ ವಿಷಯವಾಗಿ ಈಗ ಕೋಲ್ಕತಾ ಹೈಕೋರ್ಟ್ಗೆ ಅರ್ಜಿಯನ್ನ ಇಡಿ ಅವ್ರು ಮಾಡಿದ್ದಾರೆ. ಕೋಲ್ಕತಾ ಹೈಕೋರ್ಟ್ ಇಡಿ ಸಲ್ಲಿಸಿದ ಅರ್ಜಿ ತುರ್ತು ವಿಚಾರಣೆ ಮಾಡಕ್ಕೆ ಒಪ್ಪಿಲ್ಲ. 14ನೇ ತಾರೀಕು ಜನವರಿಗೆ ಹಾಕ್ಬಿಟ್ಟಿದ್ದಾರೆ. ಅವರು ಇಡಿ ಮೇಲೆ ಕೇಸ್ ಹಾಕಿದ್ದೇನು ಫಸ್ಟ್ ಅಲ್ಲ ಮಮತಾ ಬ್ಯಾನರ್ಜಿ. ನಮ್ಮ ಕರ್ನಾಟಕದಲ್ಲಿ ಹಾಕ್ಸಿರ್ಲಿಲ್ವಾ ಇಡಿ ಮೇಲೆ ಕೇಸನ್ನ? ಹಾಕ್ಸಿರ್ಲಿಲ್ವಾ ಇಲ್ಲವೇ? ಇತ್ತೀಚೆಗೆ ಈಗ ಒಂದು ಸ್ವಲ್ಪ ದಿನದ ಕೆಳಗಡೆ ಭಾರಿ ಪ್ರೊಟೆಸ್ಟ್ ಮಾಡಿ ಎಲ್ಲ ಮಾಡಿದ್ರಲ್ಲ. ಪಾಯಿಂಟ್ ಅದಲ್ಲ. ಕಾನ್ಸ್ಟಿಟ್ಯೂಷನಲಿ ಸ್ಥಾಪಿತವಾದಂಥ ಹುದ್ದೆಗಳಲ್ಲಿರೋವಂಥವರು ಕಾನ್ಸ್ಟಿಟ್ಯೂಷನಲಿ ಸ್ಥಾಪಿತವಾಗಿರೋ ಇತರ ಏಜೆನ್ಸಿಗಳ ಕೆಲಸಕ್ಕೆ ಅಡ್ಡ ಹೋಗ್ಬೋದಾ ಅನ್ನೋದು ನನ್ನ ಪ್ರಶ್ನೆ. ಸರಿ ತಪ್ಪು. ಆಮೇಲೆ ಪ್ರತಿಭಟನೆ ಬೇರೆ, ಫೈಲ್ ಕಿತ್ಕೊಂಡು ಹೋಗ್ತೀನಿ ಅನ್ನೋದು, ಎದುರಿಸೋದು, ಅರೆಸ್ಟ್ ಮಾಡ್ತೀನಿ ಅನ್ನೋದು ಬೇರೆ. ನಾಳೆ ನಿಮ್ಮದೇ ಸಂಸ್ಥೆಗೆ ನಾವು ಮಾಡಿದ್ರೆ ಏನಾಗುತ್ತೆ ಅಂತ ನನ್ನ ವಾದ. ಇದೇ ರೀತಿ ಬೇರೆ ಯಾರಾದ್ರೂ ಮಾಡಿದ್ರೆ CIDಗೋ ಲೋಕಾಯುಕ್ತಕ್ಕೋ ಕರ್ನಾಟಕದಲ್ಲಿ ನಾವು ಮಾಡಿದ್ರೆ ಏನಾಗುತ್ತೆ? ಕಾಮನ್ ಮ್ಯಾನ್ ಒಳಗಾಗ್ತೀರಿ. ನೀವು ಮಾಡಿದ್ರೆ ರಕ್ಷಣೆ. ಅದಕ್ಕೆ ಎಲ್ಲರೂ ಎಲ್ಲ ಕೆಲಸ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಒಂದು ರಾಜಕೀಯ ಪಕ್ಷದಲ್ಲಿ ಇರಬೇಕು. ಪೋಸ್ಟ್ ಕೊಡ್ತಾ ಇರಬೇಕು, ಸಿಕ್ಕಂಗೆ ಹೇಳಿಕೆ ಕೊಡ್ತಾ ಇರಬೇಕು, ಸುಳ್ಳು ಹೇಳ್ತಾ ಇರಬೇಕು, ಮೇಯ್ತಾ ಇರಬೇಕು, ಹೆಸ್ಗೆ ತಿಂತಾ ಇರಬೇಕು. ಸಪೋರ್ಟ್ ಸಿಗುತ್ತೆ. ಆಯ್ತು, ಆವಾಗ ಸಪೋರ್ಟ್ ಸಿಕ್ಕತ್ತೆ. ಆಗ ನೀವೇನಾದ್ರು ಮಾಡಿ ಇದು ಅವ್ರದ್ದು ಷಡ್ಯಂತ್ರ ಅಂದ್ಬಿಟ್ರೆ ಆಗೋಯ್ತು. ಅದೊಂದು ಸ್ಟ್ಯಾಂಡರ್ಡ್. ಇಲ್ವಾ? ಯಾವ್ದಾದ್ರು ಕರೆಕ್ಟಾಗಿ ಸ್ಟ್ರಾಂಗ್ ಆಗಿರೋ ಜಾತಿ ಸಂಘಟನೆ ಸೇರ್ಕೊಳ್ಳಿ, ಯಾವ್ದಾದ್ರು ಒಂದು ಮಾಡಿ ಆ ರಕ್ಷಣೆ ತಗೋಬಹುದು, ಅದು ತಗೋಬೋದು. ಅವಾಗ ನಿಮ್ಮ ಇಷ್ಟ, ನಿಮ್ಮ ಆಯ್ಕೆ ನೋಡ್ಕೊಳ್ಳಿ ಯಾವುದು ಬೆಟರ್. ಹಾಂ, ಸಂಕ್ರಾಂತಿ ಹತ್ತಿರ ಬರ್ತಿದೆ. ಅದು ಇಲ್ವಾ? ದೇಶ ಬಿಟ್ಟು ಹೋಗಿ. ಬೇಜಾನ್ ಒಳ್ಳೊಳ್ಳೆ ದೇಶಗಳಿವೆ, ಆರಾಮಾಗಿರ್ಬೋದು ಜೀವನ. ಟ್ಯಾಕ್ಸ್ ಕಟ್ತೀವಿ ಅಂದರೆ ಈ ಥರ ಟ್ಯಾಕ್ಸ್ ಕಟ್ಬಿಟ್ಟು ಒದಸ್ಕೋಬೇಕಾಗಿಲ್ಲ, ಮುಲಾಜಿಗೆ ಬೀಳ್ಬೇಕಿಲ್ಲ. ಅದೇ ಹೇಳ್ಬಿಟ್ರೆ ನಾವು ದೇಶದ್ರೋಹಿ. ಯಾವ ದ್ರೋಹಿನೂ ಇಲ್ಲ, ಪಾಯಿನೂ ಇಲ್ಲ, ಕುದುರೆ ಕಂಡಿದ್ವಿ ಅಂತ ಅಂತಾರೆ ಯಾರು ಒಬ್ರು ದಿನ. ಅದೇ ಆಗ್ತಿರೋದು. ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂದರೆ HNIಗಳು ಇಲ್ಲಿಂದ ಖಾಲಿಯಾಗಿದ್ದಾರೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ದೇಶಕ್ಕೆ ಇಲ್ಲಿಂದ ಖಾಲಿಯಾಗಿದ್ದಾರೆ. ಸಂಕ್ರಾಂತಿ ಹತ್ರ ಬರ್ತಿದ್ದಂಗೆ ಕ್ರಾಂತಿ ಮಂತ್ರಿ ರಾಜಣ್ಣ, ಸಕಿಂ ಮಂತ್ರಿ, ಸಕ್ಕಡೆ ಮಂತ್ರಿ, ಎಷ್ಟು ಟೈಟಲ್ಗಳು ಅವರಿಗೆ. ಟೈಟಲ್ ಏನು ಸಿಕ್ಕಾಬಿಟ್ಟೆ ಟೈಟ್ಲ್, ಕರೆಕ್ಟ್ ಅಲ್ಲ? ಎಷ್ಟೊಂದು ಟೈಟ್ಲ್ ಇವರಿಗೆ. ಇವರು ಹೇಳಿದ್ದಾರೆ ನೋಡ್ರಿ, ಅದೆಲ್ಲ ಹೇಳೋಕ್ಕಾಗಲ್ಲ. ಈಗ ಯಾರ್ಯಾರು ಏನೇನು ಹೇಳ್ತಾರೋ ಯಾವ್ಯಾವ ಊಹೆ ಮಾಡೋಕ್ಕಾಗಲ್ಲ. ಈಗ ಅವತ್ತ್ಯಾಕೆ ಕ್ರಾಂತಿ ಊಹೆ ಮಾಡಿದ್ರು? ಹಾಂ, ಸರಿ, ಹೈಕಮಾಂಡ್ ನಿರ್ಣಯ ತಗೊಳತ್ತೆ ಅಂದಿದ್ದಾರಂತೆ. ಬಟ್ 16-17 CM ಡೆಲ್ಲಿಗೆ ಹೋಗ್ತಾರಂತೆ. ಸಾಧ್ಯತೆ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಸರ್. ಆಗಿಲ್ವಾ? ಓಕೆ, ಹಂಗಾರೆ ಅದಿನ್ನೂ ಕ್ರಾಂತಿ ಇಲ್ಲ. ಆಯ್ತು, ಒಳ್ಳೇದು, ಸಂತೋಷ. ಮುಂದಕ್ಕೆ ಹೋಗೋಣ. ಸಿಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಸೀನಿಯಾರಿಟಿ ಫೈಟ್ ಮುಂದುವರೆದಿದೆ. ನಿನ್ನೆಯ ಸ್ಟೇಟ್ಮೆಂಟ್ಗೆ ಇವತ್ತು HD ಕುಮಾರಸ್ವಾಮಿ ಅವರು ಟ್ವಿಟರ್ ಮೂಲಕ ಕೌಂಟರ್ ಕೊಟ್ಟರು. ನಮ್ಮಿಬ್ಬರ ಆಡಳಿತಾನುಭವದ ಬಗ್ಗೆ ನೀವು ಹೇಳುವುದಲ್ಲ, ಜನರನ್ನೇ ಕೇಳಬೇಕು. ತಾವು DCM ಆಗಿರಬಹುದು, ಅದಕ್ಕೇನು ಎಕ್ಸ್ಟ್ರಾ ಕೊಂಬು ಕೋಡ್ ಇರಲ್ವಲ್ಲ ಅಂತ ಹೇಳಿದ್ರು. ಈ ಪೋಸ್ಟ್ಗೆ ಡಿ ಕೆ ಶಿವಕುಮಾರ್ ಕೂಡ ಮೀನಿಯಾರಿಟಿ ಇಂಥವೆಲ್ಲ ರಾಜಕಾರಣದಲ್ಲಿ ಇಲ್ರಿ. ಎಲ್ಲಿದೆ ಸೀನಿಯಾರಿಟಿ ಪೀನಿಯಾರಿಟಿ ಅನ್ಕೊಂಡು ನೀವುಗಳೆಲ್ಲ ಇಬ್ಬರು ಯಾಕೆ ಎಳೆ ಮಕ್ಕಳ ಥರ ಆಡ್ತಾ ಇದ್ದೀರಿ? ಎಲ್ಲಿದೆ ಸೀನಿಯಾರಿಟಿನೇ? ಮಾತಾಡೋದಾದರೆ ಡಿ ಕೆ ಶಿವಕುಮಾರ್ ಹೋಗಿ ರಾಹುಲ್ ಗಾಂಧಿ ಮುಂದೆ ಯಾಕೆ ನಿಂತ್ಕೋಬೇಕು? ಇವರೇ ಅವ್ರಿಗಿಂತ ಸೀನಿಯರ್, ಕರೆಕ್ಟ್ ಅಲ್ವಾ? ಅದನ್ನ ಸೀನಿಯಾರಿಟಿನೇ ಆಗಿದ್ದಿದ್ರೆ ಮುಖ್ಯಮಂತ್ರಿಗಳಾಗಿದ್ದಾಗ ಕುಮಾರಸ್ವಾಮಿ ಅವ್ರ ಮುಂದೆ ಅವ್ರಿಗಿಂತ ಸೀನಿಯರ್ ಆಗಿದ್ದವರು ರಾಜಕಾರಣದಲ್ಲೂ ನಿಲ್ತಿರ್ಲಿಲ್ವಾ? ಬಂದು ಅವರು ಬರ್ತಿರ್ಲಿಲ್ವಾ ಮಂತ್ರಿ ಆಗಂಗಾರೆ? ರಾಜಕಾರಣದಲ್ಲಿ ಅವೆಲ್ಲ ಇಲ್ಲ. ರಾಜಕಾರಣದಲ್ಲಿ ಯಾವನು ನೆನಪಿಸ್ಕೊಳ್ಳೋದು ಇಲ್ಲ ಸೀನಿಯಾರಿಟಿ ಪೀನಿಯಾರಿಟಿ ಎಲ್ಲ.
ನೆನಪಿಸ್ಕೊಂಡ್ರೆ ನೀವೆಷ್ಟು ಒಳ್ಳೆಯವರಾಗಿದ್ರಿ, ಏನು ಮಾಡಿದ್ರಿ? ನೀವು ಯಾವ್ದಾದ್ರು ಯೋಜನೆಗಳನ್ನು ಕೊಟ್ಟಿದ್ರೆ ಅದನ್ನು ನೆನಪಿಸ್ಕೊಳ್ಳೋ ಥರ ಇದ್ದರೆ ನೆನಪಿಸ್ಕೋತಾರೆ. ಯಾವ್ದಾದ್ರು ಒಳ್ಳೇದು ಒಂದು 4 ಮಾತಾಡಿದರೆ ಅದನ್ನು ಜ್ಞಾಪಿಸ್ಕೋತಾರೆ. ಹೌದು. ನೀವು ನಿಮ್ಮ ತುಂಬ ಮಾನವೀಯತೆ ಪ್ರದರ್ಶನ ಆಗೋ ಥರದ್ದು ಯಾವುದೋ ಘಟನಾವಳಿಗಳು ನಡೆದಿದ್ದರೆ ಅದನ್ನು ಆ ಭಾಗದ ಜನ ಮತ್ತು ಆ ಜನ ಜ್ಞಾಪಿಸ್ಕೋತಾರೆ. ಹೀಗೆ ಹೊರತು ಸೀನಿಯಾರಿಟಿ ಅಲ್ಲ, ಇನ್ನು ಯಾರನ್ನೂ ಈ ದೇಶದಲ್ಲಿ ಜನ ಜ್ಞಾಪಿಸ್ಕೊಳ್ಳಲ್ಲ, ಯಾರನ್ನೂ ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧಿ, ಎಕ್ಸೆಪ್ಟ್ ಕಾಂಗ್ರೆಸ್. ಅವ್ರು ಹೇಳಬೇಕು, ಕಾಂಗ್ರೆಸ್ ಮಾತ್ರ ಅವಾಗವಾಗ ಜ್ಞಾಪಿಸ್ಕೋತಾ ಇರ್ತಾರೆ. ಅದು ಅವ್ರಿಗೆ ಬೇಕಾದಾಗ ಮಾತ್ರ, ಬೇಕಾದಾಗ. ಅದು ಡೇ ಟೈಮಲ್ಲಿ, ನೈಟಲ್ಲಿ ಜ್ಞಾಪಿಸ್ಕೊಳ್ಳಲ್ಲ. ಓಕೆ, ಯಾಕೆಂದರೆ ನೈಟಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಆಗಲ್ರಿ, ಸುಮ್ಮನೆ ನೀವು ಕೇಳಬಾರ್ದು ಅಂತಂತಾರೆ ಅಷ್ಟೇ. ಅಷ್ಟೇ, ಮುಗೀತು ಕತೆ. ಡೇ ಟೈಮಲ್ಲಿ ಜ್ಞಾಪಿಸ್ಕೊತಾರೆ. ಹಾಂ, ಡೇ ಗಾಂಧಿ, ನೈಟ್ ಗಾಂಧಿ ಅಂತೆಲ್ಲ ಇದೆ, ನಾವೇನು ಮಾಡೋಣ? ಹಾಂ, ಎಸ್, ರಾಜ್ಯ ಸರ್ಕಾರ ಕಳಿಸಿದ್ದ ಮಸೂದೆ ಪೈಕಿ 12ಕ್ಕೆ ರಾಜ್ಯಪಾಲರೇನೋ 19ರಲ್ಲಿ 22ರಲ್ಲಿ 19ಕ್ಕೆ ಸೈನ್ ಹಾಕಿ ಕೊಟ್ಟಿದ್ದಾರಂತೆ. 2ಕ್ಕೆ ಆಗಲ್ಲ ಅಂತೇಳಿಲ್ಲ, ಸ್ಪಷ್ಟನೆ ಕೇಳಿದಾರಂತೆ. ಚಾಮುಂಡೇಶ್ವರಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಮಸೂದೆ ಹಾಗೂ ಪರಿಶಿಷ್ಟ ಜಾತಿಗಳದ್ದು ಯಾವುದೋ ಒಂದು ಕಳಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರಾಭಿವೃದ್ಧಿ ಯಾಕೆ ಮಾಡಿದ್ದಾರೆ ಅಂತಂದರೆ, ಅದು ಯಾವುದೋ ಚಾಮುಂಡಿ ಬೆಟ್ಟದ ಆಸ್ತಿಯನ್ನು ಸರ್ಕಾರ ವಶಪಡಿಸ್ಕೊಳ್ಳುತ್ತೆ ಅಂತೇನೋ ಇದೆಯಂತೆ. ಅದಕ್ಕೆ ಪ್ರಮೋದಾದೇವಿ ಏನೋ ಆಕ್ಷೇಪ ಎತ್ತಿದ್ದಾರಂತೆ, ಹಂಗಾಗಿ ಅದನ್ನು ಎತ್ತಿದ್ದಾರೆ. ಇನ್ನು ಒಳ ಮೀಸಲಾತಿ ಇದು 50% ಮೀರಬಾರ್ದಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಹೇಗೆ ಮಾಡ್ತೀರಿ ಅಂತೇನೋ ಅದನ್ನೊಂದು ಕೇಳಿದಾರಂತೆ. ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ವಾಪಸ್ಸು ಕಳಿಸ್ದೆ ಅಲ್ಲಿ ಪೆಂಡಿಂಗ್ ಆಗಿ ಇಟ್ಕೊಂಡ್ಬಿಟ್ಟು ಕೂತಿದ್ದಾರಂತೆ. ಓಕೆ, ವೆರಿ ಗುಡ್ ಸರ್, ಕ್ಯಾರಿ ಆನ್, ಕಂಟಿನ್ಯೂ. ಹಾಂ, ನೆಕ್ಸ್ಟ್.